ಸ್ನೇಹಿತರೆ ನಮಸ್ಕಾರ. ಇವತ್ತು ವೈಕುಂಠ ಏಕಾದಶಿ. ನಮ್ಮೂರಲ್ಲಿ ಶ್ರೀ ನಿಚ್ಚಲಮಕ್ಕಿ ತಿರುಮಲ ವೆಂಕಟರಮಣ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಇವತ್ತು ಕೂಡ ಪ್ರಾತಃ ಕಾಲದಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿತ್ತು. ನಾನು ಸುಮಾರು 9 ಗಂಟೆಗೆ ದೇವಸ್ಥಾನಕ್ಕೆ ಬಂದೆ. ಹೊರಗಡೆ ಭಜನಾ ತಂಡಗಳು ಸುಶ್ರಾವ್ಯವಾಗಿ ಭಜನೆ ಹಾಡ್ತಾ ಇತ್ತು. ಅಲ್ಲಿಂದ ವಿಶೇಷವಾಗಿ ಭರಣಿ ಮರದ ಗರಿಗಳಿಂದ ಮಾಡಿದ ವೈಕುಂಠ ದ್ವಾರದ ಗುಹೆ ಮಾದರಿಯ ಮೂಲಕ ದೇವಸ್ಥಾನವನ್ನು ಪ್ರವೇಶ ಮಾಡಿದೆ. ದೇವಸ್ಥಾನದ ಸುತ್ತುಕೋಳಿಯಲ್ಲಿ ಭಕ್ತಾದಿಗಳ ಸಂಕಲ್ಪ ಪೂಜೆ ನಡೀತಾ ಇತ್ತು. ದೇವಸ್ಥಾನದ ಒಳಗೆ ಹೂವಿನ ಅಲಂಕಾರ ಆಕರ್ಷಕವಾಗಿತ್ತು. ಗರ್ಭಗುಡಿಯಲ್ಲಿರುವ ಸಂಪೂರ್ಣ ಅಲಂಕೃತಗೊಂಡ ತಿರುಮಲ ವೆಂಕಟರಮಣನ ವಿಗ್ರಹ ಭಕ್ತಿ ಭಾವವನ್ನು ಉದ್ದೀಪನಗೊಳಿಸುವಂತಿತ್ತು. ಅಲ್ಲಿಂದ ಉತ್ತರಾಭಿಮುಖವಾಗಿ ಉಯ್ಯಾಲೆಯಲ್ಲಿ ಶ್ರೀದೇವಿ ಭೂದೇವಿಯರೊಡಗೂಡಿದ ಶ್ರೀ ವೆಂಕಟೇಶ್ವರನ ಉತ್ಸವ ಮೂರ್ತಿಯ ದರ್ಶನ ಸಾರ್ಥಕತೆಯ ಭಾವವನ್ನು ಮೂಡಿಸುವಂತಿತ್ತು. ಹೊರಗಡೆ ಬಂದಾಗ ಪ್ರಸಾದ ಹಾಗೂ ಪಾನಕಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಬೆಳಗ್ಗೆಯಿಂದ ಸಾವಿರಾರು ಭಕ್ತರು ವೈಕುಂಠ ದ್ವಾರವನ್ನು ಪ್ರವೇಶಿಸಿ ಶ್ರೀ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಮತ್ತು ಅದೇ ಸಂದರ್ಭದಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಕೂಡ ದೇವಸ್ಥಾನಕ್ಕೆ ಆಗಮಿಸಿದ್ದು ಶ್ರೀದೇವರ ದರ್ಶನವನ್ನು ಪಡ್ಕೊಂಡ್ರು.